ಸರ್, ಒಂದು ಇಷ್ಟೆಲ್ಲ ಆದ ನಂತರವೂ ಕೂಡ ಪ್ರಥಮ್ ಮತ್ತೆ ರಕ್ಷಕ್ ಬುಲೆಟ್ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದಾದ ನಂತರ ಅವರು ಮಾತನಾಡಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ಅಂತ ಒಂದ್ಸರಿ ನೋಡೋಣ. SP ಕರೆದು ನೋಡಿ ಸರ್, ಇಷ್ಟೇ ವಿಷಯ, ನಾವೆಲ್ಲ ಕಲಾವಿದರು, ಕೆಲವೊಂದು ಆಗ್ಬಾರ್ದು ಆಗಿದೆ. ಈಗ ಈ ಪ್ರೀತಿಯಿಂದ ಕರೆದ ಬಹಳ ಪ್ರೀತಿ, ರಾಕಿಯವರು ಪ್ರೀತಿಯಿಂದ ಕರೆದಿದ್ದಾರೆ, ಬಂದಿದ್ವಿ, ಏನಕ್ಕೆ ವಿಶ್ವಾಸಕ್ಕೆ ಬಂದಿರೋದು. ಸೊ ಹಂಗಿದ್ದಾಗ ಎಲ್ಲೋ ಒಂದ್ ಕಡೆ ಆಗ್ಬಾರ್ದು ಒಂದಷ್ಟು ಘಟನೆ ನಡೆದಾಗ ತುಂಬಾ ಜನ ದೊಡ್ಡವರು ಸಹಿತ ಫೋನ್ ಮಾಡಿದ್ರು. ಯಾಕೆ ನಾನು 22-24 ರಕ್ಷಕ್ಕೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. 22, 23, 24 ಯಾವ ವಿಷಯನೂ ಹೊರಗಡೆ ಬರ್ದಿದೆ, ಬಹಳ ಪ್ಲಾನ್ ಆಗೇ ನಾನು ಹ್ಯಾಂಡಲ್ ಮಾಡಿದೆ. ಯಾಕೆಂದ್ರೆ ನನ್ನ ಉದ್ದೇಶ ಯಾರಿಗೂ ತೊಂದರೆ ಮಾಡೋದಲ್ಲ. 25 ಏನಾಯ್ತು ಅಂದ್ರೆ ಜಗದೀಶ್ ಅವ್ರು ವಿಡಿಯೋ ಮಾಡಿ ಏನೋ ಹೇಳಿದ್ರು. ಸೊ ಹೇಳಿದಾಗ ಈ ಕ್ಲಾರಿಟಿ ಕೊಡೋದಾಗ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ನನಗೆ ಮಹೇಶ್ ಸಹಿತ ನನ್ನ ಸ್ನೇಹಿತರೆಲ್ಲ ಕೇಳ್ಕೊಂಡ್ರು. ಸರಿ ತಾಳಪ್ಪ ಮಾತಾಡ್ತೀನಿ ಅಂತ ಪುಣ್ಯಾತ್ಮನ್ ಹೇಳಿದೆ. ನಾವು ಗುಟ್ಟಾಗೆ ಮುಗಿಸೋಣ ಅಂತ ಇದ್ವಿ ಸರ್. ಆ ಪುಣ್ಯಾತ್ಮ ತಗೊಂಡೋಗಿ ಲೈವ್ ಮಾಡ್ಬಿಡ್ತು. ಆ ಅಪ್ಪನ ಬಾಯಿ ಮುಚ್ಚಕ್ಕಾಯ್ತದ ನೀವು ಪ್ರಪಂಚದಲ್ಲಿ? ನನ್ನ ಸ್ನೇಹಿತರೆ, ನಾನು ನೇರವಾಗಿ ಒಂದ್ಸಲ ಭೇಟಿ ಮಾಡಿಲ್ಲ ಜಗದೀಶ್ ಅವ್ರನ್ನ, ಆ ವ್ಯಕ್ತಿ ನನಗೆ ಗೊತ್ತಿಲ್ಲ. ಸೊ ಮಾಡಿದಾಗ ನಾನು ನಿಲ್ಲಿಸ್ತಾ ಇದ್ರೆ ಇನ್ನಷ್ಟು CM ಉತ್ತರ ಕೊಡಿ, ಹೋಮ್ ಮಿನಿಸ್ಟರ್ ಉತ್ತರ ಕೊಡಿ ಅಂತ ಇಟ್ಕೋತಾರೆ. ಅದಾಗದ್ ಬೇಡ ಅಂತ ನಾನು ಮಾತಾಡಿ ಸಮಾಧಾನ ಮಾಡಿಟ್ಟೆ. ಅದನ್ನ ನಾವು ರೆಕಾರ್ಡ್ ಮಾಡಿ ಹಾಕಿದ್ರು. ಆ ಪ್ರೋಗ್ರಾಮ್ ಹೋದಾಗ ಆಗಿದ್ದು ನಿಜ. ಅದೇನಾಗುತ್ತೆ ಎಲ್ಲ ಕ್ಲಿಯರ್ ಆಗುತ್ತೆ. ಅಂಡ್ ಇನ್ನೊಂದೇನು ಅಂದ್ರೆ, ಇವತ್ತು ರಾಜ್ಯ ಸರ್ಕಾರದ ಅತಿ ದೊಡ್ಡ ಹುದ್ದೆಲಿದ್ದವ್ರು ಕೂಡ ಇಂಥ ಗುಂಡಾಗಿರಿ ನಡಿಬಾರ್ದು ಅಂತ ಈಗ 15 ನಿಮಿಷದಿಂದ ಫೋನ್ ಮಾಡಿ ಕೂಡ ಹೇಳಿದ್ರು. ಎಲ್ಲ ಆಗಿದೆ. ಅಂಡ್ ಇನ್ನೊಂದೇನು ಅಂದ್ರೆ, ಒಂದು ಮಾತು ನಾನು ರಕ್ಷಕ್ಕೆ ಈ ಮೂಲಕ ನಾನು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಏನೇ ಆಗಿದ್ರು ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ರಕ್ಷಕ್ ಇದ್ದಾಗ ಒಂದು ಮಾತು ಹೇಳ್ಬೋದಾಗಿತ್ತು ಅಂತ ನನ್ನ ತಲೆಯಲ್ಲಿ ಕಾಡಿತ್ತು. ನಾವು ಕ್ಲಿಯರ್ ಮಾಡ್ಕೊಳ್ತೀವಿ. ಈಗ ಏನ್ ಸಮಸ್ಯೆ ಏನಾಗಿಲ್ಲ. ಯಾವತ್ತಿಗೂ ರಕ್ಷಕ್ ನನ್ನ ಅತ್ಯಂತ ಆಪ್ತ ಸ್ನೇಹಿತ, ತಮ್ಮನೇ. ಬಟ್ ಒಂದು ನನಗೆ ಅದೊಂದು ನೋವಿತ್ತು, ಅಲ್ಲಿ ಜೊತೆಲಿ ಇದ್ದಾಗ ಒಂದು ಮಾತು ಹೇಳ್ಬೋದಾಗಿತ್ತ ಅನ್ನೋದೊಂದು ನನ್ನ ತಲೆಯಲ್ಲಿ ಕಾಡಿದ್ ನಿಜ. ಆ ಕಾರಣಕ್ಕೆ ಏನೋ ಒಂದ್ ಕಡೆ ಏನಾಗುತ್ತೆ, ಯಾರು ಮಾಡ್ಲವಲ್ಲ, ಜೊತೆಲಿ ಸ್ನೇಹಿತ ಮಾಡ್ಲವಲ್ಲ, ನೆಕ್ಸ್ಟ್ ಯಾವ್ದಾರು ರಕ್ಷಕ್ ಯಾವ್ದಾರು ಇವೆಂಟ್ ಕರೆದ್ರೆ ಹೆಂಗೆ ಅನ್ನೋದು ಮನ್ಸಿಗೆ ಬಂತು. ಅದ್ ಬಿಟ್ಟರೆ ವೈಯಕ್ತಿಕ ದ್ವೇಷ ಇಲ್ಲ. ನಾವು ಸಾಲ್ವ್ ಮಾಡ್ಕೋಬೇಕು ಅಂದ್ರೆ ನಾವು ಕೂತ್. ಆಮೇಲೆ ಇನ್ನೊಂದ್ ಹೆಂಗ್ ಗೊತ್ತಾ, ಹಾಗೆ ಮನುಷ್ಯ ಏಡ್ಸಿದ್ರೆ 13 ವರ್ಷ ಬದುಕ್ಬೋದು, ಈಗ 5 ನಿಮಿಷ ಬದುಕಕ್ಕಾಗಲ್ಲ. ನಾವು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೋತೀನಿ ಎಷ್ಟೊತ್ತು ಅದೇನಿಲ್ಲ. ಇದಕ್ಕಿಂತ ಸಾವಿರಾರು ವಿಚಾರ ನಾನು ರಕ್ಷಕ್ ಮಾತಾಡಿದೀವಿ. ಯಾವತ್ತು ರೆಕಾರ್ಡ್ ಮಾಡೋ ಪ್ರಕ್ರಿಯೆ ರಕ್ಷಕ್ ಮಾಡಿಲ್ಲ. ನಾನು ಏನ್ ರಕ್ಷಕ್ ಮಾಡಿದ್ದೀನಿ ಮಾಡಿಲ್ಲ, ಎವರೇ ಮಾಡಿಲ್ಲ. ಸೊ ಹಂಗಿದ್ಮೇಲೆ ಆಯ್ತಾ, ಹಂಗಿದ್ಮೇಲೆ ಈ ತರ ಆದ್ರೆ ಆ ಒಂದು ಎಲ್ಲೊಂದ್ ಕಡೆ ನಂಬಿಕೆಗಳು ಹೋಗುತ್ತೆ. ಈ ಜನರೇಷನ್ ನಂಬಿಕೆ ಉಳಿಯಲ್ಲ, ಉಳಿಬೇಕು. ಅಂಡ್ ಅದಕ್ಕೆ ಆ ಜಾಗಕ್ಕೆ ಹೋಗಿದ್ದು ಸತ್ಯ. ಅದು ಇಲ್ಲೀಗಲ್ ಜಾಗ ಅಲ್ಲ. ಒಂದು ದೇವಸ್ಥಾನಕ್ಕೆ ಪೂಜೆ, ಪ್ರತಿ ವರ್ಷ ನಾವು ಹೋಗ್ತಾ ಇರ್ತೀವಿ ಆ ದೇವಸ್ಥಾನಕ್ಕೆ. ಅದಕ್ಕೆ ಪ್ರತಿ ಸರಿ ನಮ್ಮನ್ನ ಇನ್ವೈಟ್ ಮಾಡ್ತಾನೆ ಇರ್ತಾರೆ. ಹೋದ ವರ್ಷ ನಾನು ಪ್ರಥಮಣ್ಣನೂ ಹೋಗಿದ್ವಿ. ನಾನ್ ವೆಜ್ ಒಂದು ಪೂಜೆ ಇತ್ತು, ನಾನ್ ವೆಜ್ ಊಟ ಇತ್ತು. ತಿನ್ಕೊಂಬಂದು ಹಂಗೆ ಮಾತಾಡ್ಕೊಂಡು ಬರ್ತಾ ಇರ್ತೀವಿ. ಅದೇ ರೀತಿ ಈ ವರ್ಷನೂ ಅದೇ ರೀತಿ ಹೋಗಿದ್ವಿ. ಫಸ್ಟ್ ನಾನು ಹೋಗಿದ್ದೆ ಅಲ್ಲಿಗೆ. ಅದಾದಮೇಲೆ ಪ್ರಥಮಣ್ಣ ಬಂದರು, ಅದಾದ್ಮೇಲೆ 1 ಜನ ಬಂದರು. ಅಲ್ಲಿ ಬಂದವ್ರು ನನಗೆ ಯಾರೂ ಗೊತ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಪ್ರಥಮಣ್ಣನ ನಾನು ಕರೆಸಿದೆ ಜಾಗಕ್ಕೆ, ನಾನು ಫೋನ್ ಮಾಡಿದೆ. ಆಮೇಲೆ ಅದೇನೋ ಇನ್ನೊಂದು ವರ್ಡ್ ಹೇಳಿದ್ರು, ಸುಪಾರಿ. ಅದು ನನ್ನ ಲೈಫಲ್ಲೇ ದೊಡ್ಡ ವರ್ಡ್. ಅದು ನಾನು ತುಂಬ ಚಿಕ್ಕ ಹುಡುಗ, ನಾನು ಇನ್ನೊಬ್ರಿಗೆ ಸುಪಾರಿ ಕೊಟ್ಟು ಒಡ್ಸೋದು ಮತ್ತೊಂದು ಅದು ನನಗೆ ಬೇಡದಿರೋದು. ಯಾಕಂದರೆ ನಾನೊಂದು ಚಿತ್ರರಂಗದ ಮನೆಯಿಂದ ಬಂದಿರೋದು. ನನ್ನ ಡ್ಯೂಟಿ ಏನು, ಮೇಕಪ್ ಹಾಕೋದು, ಕೆಲಸ ಮಾಡೋದು, ಮನೆಗೆ ಹೋಗಿ ಊಟ ತಿಂದ್ಬಿಟ್ಟು ಫ್ಯಾಮಿಲಿ ಜೊತೆ ಮಾತಾಡ್ಕೊಂಡು ಮಲಗೋದು. ಇಲ್ಲಿ ನಾನು ಇನ್ನೊಬ್ರಿಗೆ ಒಡ್ಸೋದು, ರೌಡಿಸಮ್ ಮಾಡೋದು, ಧಮಕಿ ಹಾಕೋದು ಇಲ್ಲಿ ನಾವು ಬಂದಿಲ್ಲ. ಯಾಕೆಂದರೆ ನನ್ನ ತಂದೆ ದೊಡ್ಡ ಕಲಾವಿದರು. ಅದೇ ಮನೆಯಿಂದ ಇವತ್ತು ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ ಆ ಹೆಸರನ್ನ ಉಳ್ಸೋಕ್ಕೆ ಹೊರತು ಬಿಟ್ಟರೆ ಬೇರೆ ಕೆಟ್ಟ ಕೆಲಸ ಮಾಡೋಕ್ಕೆ, ರೌಡಿಸಮ್ ಮಾಡೋಕ್ಕೆ, ಯಾರೋ ಇನ್ನೊಬ್ರು ನೋಡ್ಸೋಕ್ಕೆ ಬಂದಿಲ್ಲ ನಾವಿಲ್ಲಿ. ನಾನೆಲ್ಲ ಚಾನಲಲ್ಲೂ ಎಲ್ಲ ಕಡೆ ನೋಡ್ತಿದ್ದೆ. ರಕ್ಷಕ್ ಸುಪಾರಿ ಕೊಟ್ಟ, ರಕ್ಷಕ್ ಕರೆಸ್ದ, ರಕ್ಷಕ್ಕೆ ಆ ಜಾಗಕ್ಕೆ ಕರೆಸಿದ್ದವ್ರನ್ನ ಓಡ್ಸೋಕ್ಕೆ ಪ್ಲ್ಯಾನ್ ಮಾಡಿದ್ದ. ಆಮೇಲೆ ಒಂದು 3 ಅವರ್ ಅಲ್ಲೇ ಇದ್ದರು. ಅಣ್ಣ, ಆ ಜಾಗದಲ್ಲಿ ಇದ್ದಿದ್ದು ಸತ್ಯ, ಕೂತ್ಕೊಂಡಿದ್ದು ಸತ್ಯ, ಮಾತಾಡಿದ್ದು ಸತ್ಯ. ಒಂದು ಸೆಲೆಬ್ರಿಟಿ ಆದಮೇಲೆ, ಒಂದು ಆರ್ಟಿಸ್ಟ್ ಆದಮೇಲೆ ಎಲ್ಲರೂ ಸಿಗ್ತಾರೆ, ಮಾತಾಡೋದು ಸಹಜ. ಈ ಜಾಗಕ್ಕೆ ಹೋಗಬಾರ್ದು, ನಾನು ಇವ್ರ ಹತ್ರ ಮಾತಾಡಬಾರ್ದು ಅನ್ನೋದು ಎಲ್ಲೂ ರೂಲ್ಸ್ ಇಲ್ಲ ಫಸ್ಟ್ ಆಫ್ ಆಲ್.